ಸ್ಟ್ರಾಂಗರ್ ಅಂಡ್ ಆಲ್ರೆಡಿ ಶಿ ಪ್ರೂವ್ಡ್ ಹರ್ಸೆಲ್ಫ್. ಎಲ್ಲ ರಂಗದಲ್ಲೂ ಅವಳು ಇದ್ದಾಳೆ. ಬಟ್ ಏನ್ ಚೇಂಜ್ ಆಗಬೇಕು ಪ್ರತಿ ವರ್ಷ ಅಂದ್ರೆ ವ್ಯೂಸ್ ಚೇಂಜ್ ಆಗಬೇಕು. ಹೆಣ್ಮಕ್ಳ ಬಗ್ಗೆ ಇರ್ತಕ್ಕಂಥ ವ್ಯೂಸ್ ಏನಿದೆಯಲ್ಲ ಅದು ಚೇಂಜ್ ಆಗಬೇಕು. ಆಲ್ಮೋಸ್ಟ್ ಚೇಂಜ್ ಆಗ್ತಿದೆ ಏನಕ್ಕೆ ಇನ್ನೂ ಚೇಂಜ್ ಆಗಬೇಕು? ಏನಕ್ಕಂದ್ರೆ ಮನೆಯಿಂದನೇ ಅದು ಬರ್ತದೆ. ಹೆಣ್ಮಕ್ಳನ್ನ ಯಾರು ಬೆಳೆಸ್ತಾರೋ ಗಂಡು ಮಕ್ಕಳನ್ನ ಅವರೇ ಬೆಳೆಸ್ತಕ್ಕಂಥದ್ದು, ಅದೇ ತಂದೆ ತಾಯಿನೂ ಬೆಳೆಸ್ತಕ್ಕಂಥದ್ದು. ಬಟ್ ಹೆಣ್ಮಕ್ಳಿಗೆ ಕೆಲವೊಂದು ಕಡೆ ಅನ್ಯಾಯ ಯಾರಿಂದ ಆಗ್ತಿದೆ? ಹೆಣ್ಮಕ್ಳಿಂದನೂ ಆಗ್ತಿದೆ, ಗಂಡು ಮಕ್ಕಳಿಂದನೂ ಆಗ್ತಿದೆ. ನನ್ನ ಬರೀ ಗಂಡು ಮಕ್ಕಳಿಂದ ಮಾತ್ರ ಅನ್ಯಾಯ ಆಗ್ತಿದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಮೋಸ್ಟ್ ಆಫ್ ದ ಕೇಸಸ್ ನೀವು ನೋಡಿದ್ರೆ ಎಲ್ಲಿಂದ ಬರ್ತಿದೆ? ಸೊ ನಾವು ಏನ್ ಚೇಂಜ್ ಮಾಡ್ಕೋಬೇಕು ಇಲ್ಲಿ? ವ್ಯೂಸ್ ಚೇಂಜ್ ಮಾಡ್ಬೇಕು ಅಷ್ಟೇ. ಪ್ರತಿ ವರ್ಷ ಸೆಲೆಬ್ರೇಟ್ ಮಾಡ್ತಿರೋದು ಅವ್ರು ಸಾಧನೆ ಮಾಡಿದ್ದಾರೆ, ಶಿ ಈಸ್ ಈಕ್ವಲ್ ಅಂಡ್ ಶಿ ಈಸ್ ಮೋರ್ ಇಂಪಾರ್ಟೆಂಟ್, ಶಿ ಹ್ಯಾಸ್ ವ್ಯಾಲ್ಯೂಸ್ ಅಂದ್ರೆ ಕೆಲವು ಮನೇಲಿ ಹೇಗೆ ಹೇಳ್ಕೊಡ್ತಿದ್ದಾರೆ ಅಂದ್ರೆ ಆ ಹೆಣ್ಣು ಸಹನೆ ಮಾಡ್ತಾಳೋ, ಹೆಣ್ಣು ಸಹಿಸ್ಕೊಳ್ಬಹುದು ಅಂತ ವಿ ಆರ್ ಮೇಕಿಂಗ್ ವೀಕರ್. ನಿಮಗೂ ಸಹನೆ ಇದೆ, ನೀವು ಸಹಿಸ್ಕೊಳ್ಳಿ, ಬಟ್ ನಾವು ಹಾಗೆ ಮಾಡ್ತಿಲ್ಲ. ಈಗ ಸ್ವಲ್ಪ ಕೆಲವು ಜನ ಹೇಳಿದ್ರು ಅಂದ್ರೆ ಹೋರಾಟಗಾರರು ಯಾಕೆ ಎಲ್ಲ ಹೆಣ್ಮಕ್ಳು ಹೋರಾಟ ಮಾಡಿದ್ದಾರೆ. ಝಾನ್ಸಿ ಲಕ್ಷ್ಮೀಬಾಯಿ ಹೋರಾಟ ಮಾಡಿದ್ದಾಳೆ, ಗಂಡು ಮಕ್ಕಳಷ್ಟೇ ಹೋರಾಟ ಮಾಡಬೇಕು ಅಂತಿಲ್ಲ. ದಟ್ ಈಸ್ ವೈ ಇಲ್ಲಿ ಮ್ಯಾಮ್ ಇಲ್ಲಿ ಮೊದಲು ನಾವು ಮಾತಾಡಲ್ಲ ನಮ್ಮ ಬಗ್ಗೆ ನಾವು ಅಂತ ಹೇಳಿದ್ದು. ಮ್ಯಾಮ್ನವರು ಬೇರೆ ಏನು ಹೇಳಿದ್ರು, ನಮ್ಮನ್ನೆಲ್ಲ ನೋಡಿದ್ದಾರೆ, ನೀವು ಹೊಸದಾಗಿ ಬಂದಿದ್ದಾರೆ, ಸೊ ನೀವು ವ್ಯೂಸ್ ಹೇಳಿ. ಮೊದಲು ನಮ್ಗೆಲ್ಲ ಬರಬೇಕು ಅಂತ ಇರಲಿಲ್ಲ, ಬಟ್ ನೀವೆಲ್ಲ ನಿಮ್ಮ ವ್ಯೂಸ್ ಎಕ್ಸ್ಪ್ರೆಸ್ ಮಾಡಿದ್ಮೇಲೆ ಏನು ಅನಿಸ್ತು, ಸ್ಟಿಲ್ ಯು ಹ್ಯಾವ್ ಟು ಚೇಂಜ್ ದ ವ್ಯೂ ಅಗೇನ್ಸ್ಟ್ ಟುವರ್ಡ್ಸ್ ಯುವರ್ ವುಮೆನ್ ಅಂತ. ನೀವು ವುಮೆನ್ ಬಗ್ಗೆ ಇನ್ನೂ ಕೆಲವು ಏನು ನಿಮ್ಮ ಅನಿಸಿಕೆಗಳಿದೆ, ನಿಮ್ಮ ವ್ಯೂಸ್ ಏನಿದೆ ಅದು ಚೇಂಜ್ ಮಾಡ್ಕೋಬೇಕು. ಅವರು ಹೋರಾಟ ನೀವು ಸಹನೆ ವುಮೆನೇ ಅಂದ್ರೆ ಹೆಣ್ಣೆ ಅಂತ ಇಲ್ಲ. ನೀವು ಆ ಥರ ಹೆಣ್ಣು ಏನಾಗ್ತಿದೆ ಅಂದ್ರೆ ಮನೆಯಲ್ಲಿ ಅವರು ಹೇಳಬೇಕಾಗಿರೋದನ್ನು ಹೇಳದೇ ಇರೋ ಥರ ನೀವು ಅವ್ರನ್ನ ಪೋಟ್ರೆ ಮಾಡ್ತಿದ್ದೀರಾ. ಅವಳೇ ಸಹನೆ ಮೂರ್ತಿ ಯಾಕೆ? ನೀವು ಸಹಿಸ್ಕೊಳ್ಳಿ. ಎಷ್ಟೋ ವಿಚಾರದಲ್ಲಿ ಅವಳು ಮುಂದೆ ಬಂದಿದ್ದಾಳಂದ್ರೆ ಅವ್ರ ಪರವಾಗಿ ಅವಳೇ ನಿಂತಿರೋದು. ನನಗಾಗುತ್ತೆ, ಐ ಆಮ್ ಕೆಪೇಬಲ್. ನಾವು ಮನೆಯಲ್ಲೂ ಮಾಡಿ ಬರ್ತೀವಿ, ಇವನ್ ಜಾಬ್